ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿ ಕೆಡವಿದವರಿಗೆ ಶಾಕ್ ಆಗಿದೆ. ಸ್ಟುಡಿಯೋ ಮುಟ್ಟುಗೋಲು ಹಾಕಿಕೊಳ್ಳುತ್ತಾ ಸರ್ಕಾರ. ಸ್ಟುಡಿಯೋ ಜಾಗವನ್ನು ಹಿಂಪಡೆಯುವುದಕ್ಕೆ ಸರ್ಕಾರದ ನಿರ್ಧಾರ ಆಗಿದೆ. ಈ ಒಂದು ಸ್ಟುಡಿಯೋದ ಜಾಗದಲ್ಲಿಯೇ ಸಾಹಸ ಸಿಂಹ ನಟ ವಿಷ್ಣುವರ್ಧನ್ ಅವರ ಸಮಾಧಿ ಇತ್ತು. ಏಕಾಏಕಿ ಅದನ್ನು ಕೆಡವಿ ಹಾಕಲಾಗಿತ್ತು. ಇದಾದ ಮೇಲೆ ಸಾಕಷ್ಟು ವಿವಾದ ಶುರುವಾಗಿತ್ತು. ನಮ್ಮ ಜಾಗ ನಾವು ಕೆಡವು ಹಾಕಿದ್ದೀವಿ, ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬಂತಲ್ಲಿ. ಇದಾದ ಮೇಲೆ ಆ ಜಾಗವೇ ಅರಣ್ಯ ಇಲಾಖೆಗೆ ಸೇರಿದ್ದು ಅಂಥೇಳಿ ಇದೀಗ ಘೋಷಣೆ ಮಾಡಲಾಗಿದೆ. ಸೊ ಈ ಕಾರಣದಿಂದಾಗಿ ಬಾಲಕೃಷ್ಣ ಅವರ ಅಭಿಮಾನ ಸ್ಟುಡಿಯೋ ನೆನಪು ಮಾತ್ರವಾಗಿ ಉಳ್ಕೊಂಡ್ಬಿಡುತ್ತಾ. ಇನ್ಮೇಲೆ ಅರಣ್ಯ ಜಾಗದಲ್ಲಿ ಕಟ್ಟಿದಂಥ ಭೂಮಿ ಅಂತೇಳಿ, ಅಂದರೆ ಎಲ್ಲಿವರೆಗೆ ವಿಷ್ಣುವರ್ಧನ್ ಸಮಾಧಿ ಜಾಗವನ್ನು ಇವರು ಅಗೆದಿರಲಿಲ್ವೋ ಅಲ್ಲಿವರೆಗೂ ಏನೂ ತಕರಾರು ಇರಲಿಲ್ಲ. ಆ ಸಮಾಧಿ ಸ್ಥಳವನ್ನೇ ಅಗೆದ ಮೇಲೆ ಅದನ್ನು ಇಡೀ ಅಲ್ಲೊಂದು ಮಂಟಪ ಥರ ಕಟ್ಟಿದ್ರಲ್ಲ, ಅದನ್ನೆಲ್ಲ ಕೆಡವಿ ಹಾಕಿದ ಮೇಲೆ ನಾವು ಕೊಟ್ಟಿದ್ದು ಸರ್ಕಾರ ಅರಣ್ಯ ಇಲಾಖೆ ಜಾಗ ಅದು ಅಂಥೇಳಿ ಅವರು ಇದೀಗ ವಾಪಸ್ ಪಡೆಯೋಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ IFS ಅಧಿಕಾರಿಯಿಂದ ಪತ್ರ ಬಂದಿದೆ. ಅಭಿಮಾನ್ ಸ್ಟುಡಿಯೋ ಅರಣ್ಯ ಪ್ರದೇಶ ಅಂಥೇಳಿ ಪತ್ರ ಬರೆಯಲಾಗಿದೆ. 1970ರಲ್ಲಿ ನಟ ಬಾಲಕೃಷ್ಣ ಅವರಿಗೆ ಭೂಮಿ ಮಂಜೂರಾಗಿತ್ತು. ಸ್ಟುಡಿಯೋ ನಿರ್ಮಾಣಕ್ಕೆ ಅಂತ ಬಾಲಕೃಷ್ಣ ಅವರಿಗೆ ಮಂಜೂರಾಗಿತ್ತು. 20 ಎಕರೆ ಜಾಗವನ್ನು ಸರ್ಕಾರ ಮಂಜೂರು ಮಾಡಿತ್ತು. ಷರತ್ತಿನ ಪ್ರಕಾರ 5 ವರ್ಷದ ಒಳಗಡೆ ಸ್ಟುಡಿಯೋ ನಿರ್ಮಾಣ ಆಗಬೇಕಾಗಿತ್ತು. 20 ವರ್ಷದವರೆಗೆ ಯಾವುದೇ ಪರಭಾರೆ ಮಾಡುವಂತಿರಲಿಲ್ಲ. ಆದರೆ 12 ಎಕರೆಯನ್ನು ಬಾಲಕೃಷ್ಣ ಅವರ ಫ್ಯಾಮಿಲಿ ಮಾರಾಟನೇ ಮಾಡಿಬಿಟ್ಟಿತ್ತು. ಸ್ಟುಡಿಯೋ ಕಟ್ಟರಪ್ಪ ಅಂತ ಜಾಗ ಕೊಟ್ಟರೆ 12 ಎಕರೆಯಷ್ಟು ಪ್ರದೇಶವನ್ನು ಬಾಲಕೃಷ್ಣ ಅವರ ಫ್ಯಾಮಿಲಿ ಮಾರಾಟ ಮಾಡಿತ್ತು. ಸರ್ಕಾರದ ನಿಯಮಗಳ ಉಲ್ಲಂಘನೆ ಆಗಿದೆ. ಇಲ್ಲಿ ಉಲ್ಲಂಘಿಸಿ 12 ಎಕರೆ ನೀವು ಜಾಗವನ್ನು ಮಾರಾಟ ಮಾಡಿದ್ದೀರಿ. ಜೊತೆಗೆ ಅಭಿಮಾನ್ ಸ್ಟುಡಿಯೋ ಕೂಡ ನೀವು ನಿರ್ಮಾಣ ಮಾಡಲಿಲ್ಲ. ಯಾವ ಉದ್ದೇಶಕ್ಕೆ ಜಮೀನು ತೊಗೊಂಡಿದ್ರೋ ಆ ಉದ್ದೇಶನೂ ಈಡೇರಿಲ್ಲ. ಪರಭಾರೆ ಮಾಡಬಾರ್ದು ಅಂತ ಹೇಳಿದರೆ ನೀವು ಪರಭಾರೆ ಕೂಡ ಮಾಡಿದ್ದೀರಿ ಅಂತ ಹೇಳಿ ಅರಣ್ಯ ಇಲಾಖೆ ಆ ಜಾಗವನ್ನು ಮತ್ತೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಪತ್ರವನ್ನು ಬರೆದಿದೆ.